ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜಕೀಯ ನಾಯಕರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದೇವರ ಮೊರೆ ಹೋಗ್ತಾರೆ. ಆದರೆ ಇಲ್ಲಿ ದೇವರೇ ಸ್ವತಃ ನಾಯಕನೋರ್ವನ ರಾಜಕೀಯ ಭವಿಷ್ಯವನ್ನು ನುಡಿದಿದೆ. ಹೌದು, ವಿಚಿತ್ರ ಅನ್ಸಿದ್ರು ಇದು ಸತ್ಯ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈಗಾಗಲೇ ಕೋಲಾರದಿಂದ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡಲೇಬೇಕು. 1 ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಪೂಜಾರಿ ಮೈ ಮೇಲೆ ಬಂದ ಆದಿನಾಡು ಚಿಕ್ಕಮ್ಮ ದೇವಿ ಸಿದ್ದು ಪುತ್ರ ಯತೀಂದ್ರಗೆ ಸಂದೇಶವನ್ನ ಕೊಟ್ಟಿದೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕಳೆದ ವಾರ ತಮ್ಮ ಮನೆ ದೇವತೆ ಚೊಟ್ಟನಹಳ್ಳಿ ದೇವಾಲಯಕ್ಕೆ ತೆರಳಿದ್ರು. ಯತೀಂದ್ರ ಸಿದ್ದರಾಮಯ್ಯ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಈ ವೇಳೆ ಪೂಜಾರಿ ಮೈಮೇಲೆ ಬಂದ ಆದಿನಾಡು ಚಿಕ್ಕಮ್ಮ ದೇವಿ ಬಾಹುಬಲ 2 ಕಡೆ ಚಾಚಲೇಬೇಕು ಅಂತ ಸಂದೇಶವನ್ನ ಕೊಟ್ಟಿದೆ. ಒಂದು ಕಡೆ ಜಾತಿಯಿಂದ ಮನುಷ್ಯ ತಪ್ಪಾಗುತ್ತೆ. 2 ಕಡೆ ಜಾತಿ ಅರ್ಥ ಆಯ್ತು. ನಾನು ಹೇಳಿದ್ದು 2 ಕಡೆ ಬಾಹುಬಲ ಜಾತಿದೆ, 2 ಕಡೆ ನಾನು ದೇವತೆ 105 2 ಕಡೆ ಜೊತೆ ಪ್ರಾಣಿನ 2 ಬಾಹುಬಲ ಬೇಕಾದ್ರೆ ಅವಸರ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನಾನು ಆಶೀರ್ವಾದ ಇಲ್ಲಿ ನಾನು ಮೂಲ ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧವಾಗಿರುವಂತಹ ಸಿದ್ದರಾಮಯ್ಯಗೆ ಜೆಡಿಎಸ್ ಕೆಡ್ಡ ತೋಡ್ತಾ ಇದೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸೋಲಿಸೋಕೆ ಜನವರಿ 16ನೇ ತಾರೀಕು ಬೃಹತ್ ಜೆಡಿಎಸ್ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ, ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಪಾಲ್ಗೊಳ್ತಾ ಇದ್ದಾರೆ. ಸ್ಥಳೀಯ ನಾಯಕರ ಜೊತೆಯಲ್ಲಿ ಎಚ್ಡಿಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ನಾಯಕರು 2ನೇ ಹಂತದ ನಾಯಕರಿಗೆ ಗಾಳವನ್ನ ಹಾಕಲಾಗ್ತಾ ಇದೆ. ಮುಸ್ಲಿಂ ಮತವನ್ನ ಸೆಳೆಯೋದಕ್ಕೆ ಈಗಾಗಲೇ ವಾರ್ಡ್ವಾರು ಸಭೆಗಳನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ದೇವರೇ ಕಾಪಾಡಬೇಕು, ಕೋಲಾರದಲ್ಲಿ ನಿಲ್ಲಿಸೋ ಮೂಲಕ ಕಾಂಗ್ರೆಸ್ ಅವರೇ ಹರಕೆಯ ಕುರಿ ಮಾಡೋಕೆ ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾ ಇರೋದರ ಬಗ್ಗೆ ಸಂಸದ ಮುನಿಸ್ವಾಮಿ ಮಾತನಾಡಿದ್ದಾರೆ. ಕೋಲಾರದಲ್ಲಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆಗೆ ಒಳ ಒಪ್ಪಂದ ಇಲ್ಲ. ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಅಹಿಂದ ವಿರೋಧಿ, ದಲಿತ ವಿರೋಧಿ ನಾಯಕ. ಸಿದ್ದರಾಮಯ್ಯ ಸೋಲ್ಸೋದಕ್ಕೆ ಕಾಂಗ್ರೆಸ್ನ ಗುಂಪು ಕಾಯ್ತಾ ಇದೆ. ನೋಡ್ತಾ ಇರಿ, ಸಿದ್ದರಾಮಯ್ಯ ಅವರನ್ನ ಮನೆ ಕಳಿಸ್ತೀವಿ ಅಂತ ಹೇಳಿದ್ರು. ಅಲ್ಲಿ ಸಿದ್ದರಾಮಯ್ಯನವ್ರ ಬಣ್ಣ ಒಂದೊಂದು ಕಡೆ ಹೋದಾಗೂ ಒಂದೊಂದು ರೀತಿಯಲ್ಲಿ ಬಣ್ಣ ಬಯಲಾಗ್ತಾ ಇದೆ. ಜನಗಳಿಗೆ ರಿಯಾಲಿಟಿ ಏನು ಅಂತೇಳಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ಅವ್ರನ್ನ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿದ್ದಾರೆ. JDS ಅಲ್ಲಿ ಕುಮಾರಸ್ವಾಮಿ ಅವರೂ ರಿವೆಂಜ್ ತೀರಿಸ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಯಾವ ರೀತಿ ಸೋಲಿಸ್ಬೇಕು ಅಂತ ಅವರೂ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ದಲಿತ ವಿರೋಧಿ ಸಿದ್ದರಾಮಯ್ಯ ಇದ್ದಾರೆ, ಅಹಿಂದ ವಿರೋಧಿ ಸಿದ್ದರಾಮಯ್ಯ ಇದ್ದಾರೆ, ಒಕ್ಕಲಿಗರ ವಿರೋಧಿ ಸಿದ್ದರಾಮಯ್ಯ ಇದ್ದಾರೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಡಿವೈಡ್ ಮಾಡಿ ಏನು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಸಿದ್ದರಾಮಯ್ಯ ಇದ್ದಾರೆ. ಇವರು ಕೊನೆ ಆಟ ಏನಾಗಿದೆ ಇಲ್ಲಿ ಗಂಟು ಮುಟ್ಟೆ ಕಟ್ಟಿ ಕಳಿಸೋದಕ್ಕೆ ನಮ್ಮ ಚಿಕ್ಕಮಗಳೂರಿನ ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಘೋಷಣೆಗೂ ಮುನ್ನವೇ ಭಿನ್ನಮತ ಸ್ಫೋಟಗೊಂಡಿದೆ. ಮಾಜಿ ಸಚಿವೆ ಮೋಟಮ್ಮ ಹಾಗೂ ಅವರ ಮಗಳು ನಯನಾ ಮೋಟಮ್ಮ ವಿರುದ್ಧ 5 ಬಂಡಾಯ ಸಭೆಗಳು ಆಗಿದೆ. ನಯನಾ ಮೋಟಮ್ಮ ಹೊರತುಪಡಿಸಿ ಉಳಿದೆಲ್ಲ ಆಕಾಂಕ್ಷಿಗಳು ಬಂಡಾಯದ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಯನಾ ಮೋಟಮ್ಮಗೆ ಟಿಕೆಟ್ ನೀಡಿದೆ ಕಾಂಗ್ರೆಸ್ ಪಕ್ಷ ಸೋಲುತ್ತೆ. ಮೂಡಿಗೆರೆಯಲ್ಲಿ ಮೋಟಮ್ಮ ಕುಟುಂಬ ರಾಜಕಾರಣ ಕೊನೆಯಾಗಬೇಕು ಅಂತ ಕಾಂಗ್ರೆಸ್ಸಿಗರೇ ಆಗ್ರಹ ಮಾಡಿದ್ದಾರೆ. ಆದರೆ ನಯನಾ ಮೋಟಮ್ಮ ಡಿ.ಕೆ. ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ. ಅವರು ಮದುವೆಗೆ ಹೋಗಿದ್ದಾರೆ. ಅವ್ರ ಗಂಡನ ಹೆಸರು ಇಟ್ಕೋಬೇಕು. ಇಲ್ಲೋದ್ರು ನಯನಾ ಮೋಟಮ್ಮ ಅಂತಾರೆ. ಅವ್ರು ಹೇಳಲಿಕ್ಕೆ ಕೊಡೋದು ನಯನಾ ಮೋಟಮ್ಮ ಅಂತೇಳಿ. ಈ ನಯನಾ ಜಾವರ್ ಅಂತ ಅವ್ರನ್ನ ನಾವು ಕರಿಬೇಕು. ಎಲ್ಲರೂ ಅವ್ರಿಗಿಂತ ಜಾಸ್ತಿ ಓದಂತರು ಇದ್ದಾರೆ, ಅವ್ರಿಗಿಂತ ಬುದ್ಧಿವಂತರಿದ್ದಾರೆ, ಅವ್ರಿಗಿಂತ ಸಮರ್ಥರು ಇದ್ದಾರೆ. ದುಡ್ಡು ಅಂತಾರೆ. ಮೋಟಮ್ಮನವರು MLA ಆಗ್ಬೇಕಾದ್ರೆ ಫಸ್ಟ್ ಏನಿತ್ತು ಅವ್ರ ಕೈಲಿ? ಏನಿಲ್ಲ, ಖಾಲಿ ಕೈಲಿ ಬಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡಿದ್ದಾರೆ. ಮೋಟಮ್ಮನವರ ಮಗಳು ನಯನಾ ಜಾವರ್ ಅವರು ಎಲೆಕ್ಷನ್ ನಿಲ್ಲಕ್ಕೆ ಮಾತ್ರ ಅವ್ರು ಕೇಳ್ತಾರೆ, ಇನ್ನು ನನಗೆ SC ಬೇಕು ಅಂತ. ಅವ್ರ ಗಂಡ ಒಬ್ಬ ಮಾರ್ವಾಡಿ, ಅವ್ರ ಊರು ಬಾಂಬೆ. ಅವ್ರು ಬಾಂಬೆ ನಿಲ್ಬೋದು ಎಲೆಕ್ಷನ್ಗೆ ಹೋಗಿ. ನಮ್ಮ ಒಂದೇ ಒಂದು ಉದ್ದೇಶ, ನಯನ ಆಗಲಿ ಮೋಟಮ್ಮ ಆಗಲಿ ಇವರಿಗೆ ಟಿಕೆಟ್ ಕೊಡಬಾರ್ದು. ಯಾಕೆ ಕೊಡಬಾರ್ದು? 8 ಸತಿ ಕೊಟ್ಟು 3 ಸತಿ ಗೆದ್ದು ಮತ್ತು ನನಗೆ ಬೇಕಂದ್ರೆ ಯಾವ ನ್ಯಾಯ ಸ್ವಾಮಿ ಇದು ಹೇಳಿ? ನಮಗೆ MLA
ಸುಮಲತಾ ಅಂಬರೀಶ್ನ ಜೆಡಿಎಸ್ನ ಅಸೋಸಿಯೇಟ್ ಎಂದಿದ್ದ ಡಿಕೆ ಶಿವಕುಮಾರ್ಗೆ ಸುಮಲತಾ ಆಪ್ತ ಇಂಡುವಾಳು ಸಚ್ಚಿದಾನಂದ ತಿರುಗೇಟನ್ನು ಕೊಟ್ಟಿದ್ದಾರೆ. ಸುಮಲತಾ ಮೇಡಂ ಸ್ಪರ್ಧೆ ಮಾಡುವಾಗ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿದೆ, ನಾನೇ ಮೇಡಂನ ಕರ್ಕೊಂಡು ಹೋಗಿ ಡಿಕೆಶಿ ಭೇಟಿ ಮಾಡಿದೆ. ಆವಾಗ ಸುಮಲತಾ ಸ್ಪರ್ಧೆ ಮಾಡದಂತೆ ಡಿಕೆಶಿ ಮನವೊಲಿಕೆ ಮಾಡಿದ್ರು. ನಿಜವಾಗಿಯೂ ಯಾರ ಕೈ ಹಿಡ್ಕೊಂಡು ವಿಧಾನಸೌಧದ ಸುತ್ತಾಡಿದ್ರು ಡಿಕೆ ಶಿವಕುಮಾರ್ಗೆ ಮೇಡಮ್ಮೇ ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ಇಂಡುವಾಳು ಸಚ್ಚಿದಾನಂದ ಹೇಳಿದ್ದಾರೆ. ಶಿವಕುಮಾರ್ ಯಾವ ಆ್ಯಂಗಲ್ ಅಲ್ಲಿ ಹೇಳಿದ್ರು ಅದು ನಮಗೆ ಗೊತ್ತಿಲ್ಲ. ಅವ್ರು ಹಿರಿಯರಿದ್ದಾರೆ, ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿದ್ದಾರೆ. ಆದರೆ ಮೇಡಮ್ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಉತ್ತರ ಕೊಡೋಕ್ಕೆ ಮೇಡಮ್ ಅವರೇ ಸೂಕ್ತ ಅಂತ ಅನ್ಕೊಳ್ತೀನಿ. ನೆನ್ನೆ ಮಂಡ್ಯದಲ್ಲಿ ಅವರು ಹೇಳಿಕೆ ಕೊಟ್ಟಿರಬೇಕು. ಇದೊಂಥರ ಬಾಲಿಶವಾದ ಹೇಳಿಕೆ ಅಂತ ನಾನಾದರೂ ಬಯಸ್ತೇನೆ. ಅವರು ಮಂಡ್ಯದಲ್ಲಿ ನಿಲ್ಲೋದಕ್ಕೂ ನಿಲ್ಬೇಡಿ ಅಂತ ಕನ್ವಿನ್ಸ್ 4 hours ರಾತ್ರಿ 11 ಗಂಟೆಗೆ ಹೋಗಿದ್ವಿ ನಾವು. 3 ಗಂಟೆವರೆಗೂ ನೀವು ಮಂಡ್ಯದಲ್ಲಿ ನಿಲ್ಲಬೇಡಿ, ನಾವು ಪಕ್ಷ ತೀರ್ಮಾನ ಮಾಡಿದ್ದೀವಿ ಅಂತ ಮೇಡಮ್ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಜೆಡಿಎಸ್ ಪಂಚರತ್ನ ಯಾತ್ರೆ ಕಲಬುರಗಿ ಜಿಲ್ಲೆಯ ಕಡಣಿ ಗ್ರಾಮಕ್ಕೆ ಆಗಮಿಸಿದೆ. ಗ್ರಾಮದ ಕ್ರಾಸ್ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡಲಾಯಿತು. ಮಹಿಳೆಯರು ಕುಮಾರಸ್ವಾಮಿಗೆ ಆರತಿಯನ್ನ ಬೆಳಗಿ ಸ್ವಾಗತಿಸಿದ್ರು. ಕಾರ್ಯಕರ್ತರು ಜೆಸಿಬಿ ಮೂಲಕ ಹೂವಿನ ಮಳೆಗೈದರು. ಕಡಣಿ ಕ್ರಾಸ್ನಿಂದ ಗ್ರಾಮದವರೆಗೆ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ನನ್ನ ಅಭಿಪ್ರಾಯದಲ್ಲಿ, ಯಾಕಂದ್ರೆ ನಾನು ಕೋಲಾರ ಜಿಲ್ಲೆ ಪ್ರವಾಸ ಮಾಡಿದ್ದೀನಿ, ಆ ಕೋಲಾರ ಜಿಲ್ಲೆ ಜನರ ಭಾವನೆ ತಿಳ್ಕೊಂಡಿದ್ದೀನಿ, ಅದ್ರ ಮೇಲೆ ಹೇಳಿದ್ದೇನೆ. ಅದ್ರ ಮೇಲೆ ನಿಂತ್ಕೊಂಡ್ರೆ ನಾನೇ ನಿಲ್ಬೇಡಿ ಅಂತ ಹೇಳೋಕ್ಕಾಗತ್ತಾ? ಅರಕೆ ಗುರಿ ಆಗೋದಿಲ್ಲ, ಯಾವ ಸಂಶಯನೇ ಇಟ್ಕೋಬೇಡಿ. ಕೋಲಾರದಲ್ಲಿ ಅವರು ಚುನಾವಣೆ ನಿಂತರೆ ಇವತ್ತು ಅರಕೆ ಕುರಿಯಲ್ಲಿ ಕೆಲವರು ಕೋಲಾರದಲ್ಲಿ ಇರ್ತಕ್ಕಂಥವ್ರು ಇದ್ದಾರಲ್ಲ ನಾಯಕರು, ಅವರಿಗೆ ಇವತ್ತು ಮತ ಪಡೀತಕ್ಕಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಮುಂದೆ ಬಿಟ್ಕೊಂಡು ನಾವೇನಾದ್ರು ಒಂದು 4 ಮತ ತಗೋಬೋದು ಅನ್ನೋದಕ್ಕೋಸ್ಕರ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಲವಂತ ಮಾಡಿ ನಿಲ್ಲಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕ್ಷೇತ್ರ ಅಲ್ಲ. ಡಿಕೆ ಶಿವಕುಮಾರ್ಗೆ ರಾಮನಗರದ ರಾಮದೇವರ ಬೆಟ್ಟದ ಇತಿಹಾಸ ಗೊತ್ತಿದೆಯಾ? ಕುಮಾರಸ್ವಾಮಿ ಅವರಿಗೂ ಈ ಮಾತನ್ನ ಕೇಳಿ ಅಂತ ಸಚಿವ ಅಶ್ವಥ್ ನಾರಾಯಣ್ ಸವಾಲನ್ನ ಹಾಕಿದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಎಲ್ಲಿಂದ ನೀರು ಬರುತ್ತೆ ಅಂತ ಶಿವಕುಮಾರ್ ಸಹೋದರ ಕೇಳ್ತಾ ಇದ್ರು. ಇವಾಗ ಎಲ್ಲ ಮನೆಗಳಿಗೂ ನೀರನ್ನ ನಾವು ಕೊಟ್ಟಿಲ್ವಾ? ಹಾಗೆ ನಾವು ರಾಮನಗರದ ಸಮಗ್ರ ಅಭಿವೃದ್ಧಿಗೆ ಬದ್ಧರಾಗಿದ್ದೀವಿ. ರಾಮನಗರದಲ್ಲಿ ಎಷ್ಟು ಸೀಟ್ ಗೆಲ್ತೀವಿ ಅಂತ ಮುಂದೆ ನೋಡಿ ಅಂತ ಅಶ್ವಥ್ ನಾರಾಯಣ್ ಸವಾಲನ್ನ ಹಾಕಿದ್ದಾರೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಹುಬ್ಬಳ್ಳಿಗೆ ಬಂದಿದ್ರು. ಆಗ ಪೊಲೀಸ್ ಕಟ್ಟೆಚ್ಚರದ ನಡುವೆಯೂ ಪ್ರಧಾನಿ ಮೋದಿಗೆ 11 ವರ್ಷದ ಕುನಾಲ್ ಎಂಬ ಬಾಲಕ ಹಾರ ಹಾಕೋದಕ್ಕೆ ನುಗ್ಗಿದ್ದ. ಇದೀಗ ಕುನಾಲ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾನೆ. ನನಗೆ ಮೋದಿ ಅಂದ್ರೆ ತುಂಬಾ ಪ್ರೀತಿ, ಮೋದಿ ಅವರನ್ನ ದೇವ್ರು ಅಂತ ಭಾವಿಸ್ತೀನಿ. ದೇವರಿಗೆ ಹಾರ ಹಾಕೋಕ್ ಹೋಗಿದ್ದೆ, ಭದ್ರತಾ ಸಿಬ್ಬಂದಿ ತಡೆದ್ರು. ಮೋದಿಜಿ ನನ್ನ ಹಾರವನ್ನ ಸ್ವೀಕಾರ ಮಾಡಿದ್ರು, ಅವರ ಕೈ ಸ್ಪರ್ಶವಾಯಿತು ಅಂತ ಕುನಾಲ್ ಎಲ್ಲವನ್ನೂ ವಿವರಿಸಿದ್ದಾನೆ. ತೆಗೆದುಕೊಂಡ್ರು. ಏನು ನಿನ್ನೆ ಪ್ರಧಾನಿ ಮೋದಿಗೆ ಮಾಲೆ ಹಾಕ್ಬೇಕಂತ ಹೋಗಿದ್ದೆ, ಏನು ಯಾವ ಕಾರಣಕ್ಕೆ? ಅವ್ರು ನೋಡಿ ಅವ್ರು ಬರಾತಿದ್ರಿ ರೀ, ಅವ್ರು ಮನುಷ್ಯರಲ್ರಿ, ಅವ್ರು ದೇವ್ರ ಅಂತ ತಿಳ್ಕೊಂಡು ನನ್ನ ಅದಕ್ಕೆ ಮಾಲೆ ತೊಗೊಂಡು ಅವ್ರು ಹಾಕಕ್ಕೆ ಹೋಗಿದ್ದೆ ರೀ. ಅಲ್ಲ, ನಿನಗೆ ಅಷ್ಟು ಸೆಕ್ಯೂರಿಟಿ ಇತ್ತು, ಏನು ಭಯ ಅನಿಸ್ಲಿಲ್ವಾ? ಇಲ್ರಿ ಅನಿಸ್ಲಿ. ಯಾಕೆ ಮೋದಿಗೆ ಮಾಲೆ ಹಾಕ್ಬೇಕಂತ ಯಾಕೆ ಅನಿಸ್ತಂತ? ಅವ್ರು ಬರಾತಿದ್ರಿ ರೀ, ದೇವ್ರ ಅಂತ ತಿಳ್ಕೊಂಡು ನಾನು ಮಾಲೆ ಅದು ಆ್ಯಕ್ಚುಲಿ ನಾ ಹಾಕೋದಲ್ರಿ, ಅದು ಸಣ್ಣ ಪಾಪುಗೆ ಹಿಡ್ದಿದ್ರಿ. ಅವ್ರು ನೋಡಿ ಅವ್ರು ನಮ್ಮ ಮಾಮಾರ ದೊಡ್ಡ ಮಾಮಾರ ಮಗಳಕ್ಕೆ 2.5 ವರ್ಷ ಅಕ್ಕಿನ RSS ಡ್ರೆಸ್ ಹಾಕಿ ಅಕ್ಕಿಗೆ ರೆಡಿ ಮಾಡಿದ್ದೀರಿ. ಅದು ಅಕ್ಕಿನ ಕೈಲಿ ಏನಾರ ಅವ್ರು ಬಂದರೆ ಮಾಲೆ ಹಾಕಿಸ್ಬೇಕು ಹಂಗೆ ಮಾಡಿದ್ದೀರಿ. ಆದ್ರೆ ಅವ್ರು ಲಕ್ಷ್ಯ ಕೊಟ್ಟಿಲ್ರಿ, ಮೋದಿಯವ್ರು ಲಕ್ಷ್ಯ ಕೊಟ್ಟಿಲ್ರಿ. ಅದಕ್ಕೆ ಅವ್ರು ಹೋಗತ್ತಾರಂತ ನಾ ಮಾಲೆ ತೆಗೆದು ನಾ ತಗೊಂಡು ಹಾಕಿದ್ದೆ. ಅಂದರೆ ಅವರು ರಾಜ್ಯ ಸರ್ಕಾರ ಹೊಸ ಕೆಟಗರಿ ಸೃಷ್ಟಿಸಿ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಆದ್ದರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದಿದ್ದು ಸಿಎಂ ಬೊಮ್ಮಾಯಿ ಅವರ ಶಿಗ್ಗಾವಿ ಮನೆಗೆ ಮುತ್ತಿಗೆಯನ್ನು ಹಾಕುವುದಕ್ಕೆ ಪಂಚಮಸಾಲಿ ಮುಖಂಡರು ಪ್ರಯತ್ನ ಪಟ್ಟಿದ್ದಾರೆ. ಜಯ ಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಚೆನ್ನಮ್ಮ ವೃತ್ತದಿಂದ ಸಿಎಂ ಮನೆವರೆಗೆ ಪಾದಯಾತ್ರೆ ನಡೆಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಆದರೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಬೆಳಗಾವಿಯಲ್ಲಿ 20 ಲಕ್ಷ ಜನ ಸೇರಿದಂಥ ಸಂದರ್ಭದಲ್ಲಿ ಅವತ್ತೇ ಅವರು ಮೀಸಲಾತಿನ ಘೋಷಣೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆದರೆ ನಮ್ಮೆಲ್ಲ ನಾಯಕರನ್ನ ಕರೆಸಿ 1 ವಾರಗಳ ಕಾಲಾವಕಾಶ ಕೇಳಿದ್ರು.
ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೇನೆ, 29ಕ್ಕೆ ಸಚಿವ ಸಂಪುಟ ಸಭೆ ಕರೆದೀನಿ. ಅಧಿವೇಶನದ ಸಂದರ್ಭದಲ್ಲೇ ನಾವು ಘೋಷಣೆ ಮಾಡ್ತೀನಿ. ಅಲ್ಲಿವರೆಗೆ ಯಾವ ಕಾರಣಕ್ಕೂ ವಿಧಾನಸೌಧ ಮುಚ್ಚಿ ಹಾಕುವಂಥ ಮಾರ್ಗ ಹಿಡಿಬೇಡ್ರಿ. ನಾನು ನಂಬ್ರಿ, ಏನು ನಮಗೆ ಅನ್ಯಾಯ ಆಗೈತಿ, ನಾವೇನು ಮೋಸಕ್ಕೆ ಒಳಗಾಗಿದ್ದೀವಿ, ಆ ನೋವು ಅಸಮಾಧಾನವನ್ನು ನಾವು ಧರಣಿ ಸತ್ಯಾಗ್ರಹ ಮೂಲಕವಾಗಿ ವ್ಯಕ್ತಪಡಿಸ್ತೀವಿ ಅಂತೇಳಿ ಇವತ್ತು ಅವ್ರ ಮನೆ ಮುಂದೆ ನ್ಯಾಯಕ್ಕೋಸ್ಕರ ನಾವು ಮೆಟ್ರೋ ಪಿಲ್ಲರ್ಗೆ ಅಮ್ಮ ಮಗು ಬಲಿ ಪ್ರಕರಣ ಇಡೀ ರಾಜ್ಯವೇ ತಲ್ಲಣಗೊಳ್ಳುವಂತೆ ಮಾಡಿತು. ಮಾಧ್ಯಮಗಳ ಸುದ್ದಿಯನ್ನು ಆಧರಿಸಿ ಹೈಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಮುಂಜಾಗ್ರತಾ ಕ್ರಮದ ಕುರಿತು ಪರಿಶೀಲನೆ ನಡೆಸಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಅಲ್ಲದೆ ರಿಟ್ ಅರ್ಜಿ ಸಲ್ಲಿಸಲು ರಿಜಿಸ್ಟರ್ ಜನರಲ್ಗೆ ಸಿಜೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಸೂಕ್ತ ವ್ಯಕ್ತಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸಿದೆ. ಇನ್ನೊಂದು ಕಡೆ ಬಿಎಂಆರ್ಸಿಎಲ್ ವಿರುದ್ಧ ನಮ್ಮ ಕರ್ನಾಟಕ ಸೇನೆ ಪ್ರತಿಭಟನೆಯನ್ನ ಮಾಡಿದೆ. ಶಾಂತಿನಗರದ ಮೆಟ್ರೋ ಮುಖ್ಯ ಕಚೇರಿಗೆ ನುಗ್ಗಿ ಪೀಠೋಪಕರಣ ಧ್ವಂಸ ಮಾಡಲಾಗಿದೆ. ಪ್ರತಿಭಟನಾಕಾರರು ಸೋಫಾಗಳನ್ನು ಎಳೆದು ಬಿಸಾಡಿದ್ದಾರೆ. ದುರಂತಕ್ಕೆ ಕಾರಣರಾದವರ ಮೇಲೆ ಕ್ರಮಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ, ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಮೆಟ್ರೋ ಕಾಮಗಾರಿಯಿಂದ ಪದೇ ಪದೇ ಅವಾಂತರ ಸೃಷ್ಟಿಯಾಗ್ತಾ ಇವೆ. ಇತ್ತೀಚೆಗೆ ಕಿಲ್ಲರ್ ಪಿಲ್ಲರ್ಗೆ 2 ಬಲಿಯಾಗಿದ್ರು. ಇದೀಗ ಮೆಟ್ರೋ ಕಾಮಗಾರಿಯಿಂದ ಬ್ರಿಗೇಡ್ ರಸ್ತೆಯಲ್ಲಿ ಕುಸಿತವಾಗಿದೆ. ಹೌದು, ಡೇರಿ ಸರ್ಕಲ್ನಿಂದ ನಾಗವಾರದ ತನಕ ಸುರಂಗ ಮಾರ್ಗದ ಕೆಲಸ ನಡೀತಾ ಇದ್ದು ರಸ್ತೆ ಗುಂಡಿ ಬಿದ್ದಿದೆ. ಬೈಕ್ ಸವಾರನೋರ್ವ ಗುಂಡಿಯಿಂದ ಸ್ವಲ್ಪದರಲ್ಲೇ ಬಚಾವಾಗಿದ್ದಾನೆ. ತಪ್ಪಿನ ಅರಿವಾಗ್ತಾ ಇದ್ದಂತೆ ಬಿಎಂಆರ್ಸಿಎಲ್ ಸಿಬ್ಬಂದಿ 6 ಲೋಡ್ ಕಾಂಕ್ರೀಟ್ ಮಿಕ್ಸ್ ಸುರಿದು ಗುಂಡಿಯನ್ನ ಮುಚ್ಚಿದ್ದಾರೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮತ್ತೆ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರೋ ಅವರು ಹಿಂದೂಗಳು ಮನೆಯಲ್ಲಿ ಕಾಣೋ ರೀತಿಯಲ್ಲೇ ತಲ್ವಾರನ್ನ ಇಡಬೇಕು ಅಂತ ಪ್ರಚೋದನಾಕಾರಿ ಮಾತುಗಳನ್ನ ಆಡಿದ್ದಾರೆ. ಮೊದಲು ನಾವೆಲ್ಲರೂ ಆಯುಧಗಳನ್ನ ಪೂಜೆ ಮಾಡ್ತಾ ಇದ್ವಿ, ಇದೀಗ ಪುಸ್ತಕ, ಪೆನ್, ವಾಹನಗಳನ್ನ ಪೂಜೆ ಮಾಡ್ತಾ ಇದ್ದೀವಿ. ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ಗೆ ಪೂಜೆ ಮಾಡಲ್ಲ, ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಬಂದೂಕಿಗೆ ಪೂಜೆ ಮಾಡಲ್ವಾ? ಹೀಗಾಗಿ ಇನ್ನು ಮುಂದೆ ತಲ್ವಾರ್, ಚಾಕು, ಕೊಡ್ಲಿ ಇಟ್ಟು ಪೂಜೆ ಮಾಡಬೇಕು. ಮನೆಯಲ್ಲಿ ಒಂದು ತಲ್ವಾರ್ ಇಡೋದು ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ. ಚಾಕು, ಕುರ್ಪಿ, ಕೊಡ್ಲಿ, ತ್ರಿಶೂಲ, ಇದು ಆಯುಧಗಳು ರೀ, ಇದು ಆಯುಧಗಳು. ಆಯುಧ ಪೂಜೆ ದಿನ ತಲವಾರ್ ಇಟ್ಟು ಪೂಜೆ ಮಾಡಬೇಕು. ಒಂದು ತಲವಾರ್ ಇಟ್ರೆ ಕಾನೂನು ಬಾಹಿರ ಅಲ್ಲ. ಕೇರಳ ಮೂಲದ ಮಲಯಾಳಿ ಯುವತಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾಳೆ ಅಂತ ಬಿಬಿಎಂಪಿ ವೈದ್ಯೆ ಕನ್ನಡತಿ ಸೃಷ್ಟಿ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರ ಬಿಟಿಎಂ ಲೇಔಟ್ನ ಮಹಿಳಾ ಪಿಜಿಯಲ್ಲಿ ಕಳೆದ 2 ದಿನಗಳ ಹಿಂದೆ ಗಲಾಟೆ ನಡೆದಿರೋದು. ಹಲ್ಲೆಗೆ ಒಳಗಾದಂತ ನಂತರ ವೈದ್ಯ ರಾತ್ರಿ ವೇಳೆ ಅಳ್ತಾ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾಳೆ. ಹಲ್ಲೆ ಮಾಡಿದಲ್ಲದೆ ಕನ್ನಡ ಹಾಗೂ ಕನ್ನಡಿಗರನ್ನ ಮನಸ್ಸಿಗೆ ಬಂದಂತೆ ಬೈದಿದ್ದಾಳಂತೆ. ಅನೇಲಾ ಎಂಬ ಯುವತಿ ಹಲ್ಲೆ ಮಾಡಿದ್ದು ಆಕೆ ಇಂದಿರಾನಗರದ ಖಾಸಗಿ ಕಂಪನಿಯಲ್ಲಿ HR ಆಗಿ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಸದ್ಯ ಗಲಾಟೆ ಬಗ್ಗೆ ಮೈಕೋ ಲೇಔಟ್ ಠಾಣೆಗೆ ಸೃಷ್ಟಿ ದೂರನ್ನ ಕೊಟ್ಟಿದ್ದಾರೆ. So you don't even understand Kannada, right? You are giving so much of force. Now like how little bit. In that little bit, the meanings a lot of changes are there. ನಿಂಗೆ ಬೇಕಂದ್ರೆ ಅರ್ಥ ಮಾಡ್ಕೋ, ಇಲ್ಲ ಅಂದ್ರೆ ಬಂದು ನನ್ನ ಮೇಲೆ ಕೈ ಎತ್ತೋದು ಹೊಡಿಯೋದು ಮಾಡಿದ್ರೆ ಸರಿ ಇರಲ್ಲ. ನಾನು ಹೊಡಿಯಕ್ಕೆ ಬರಬೇಡ, ನನಗೆ ಹೊಡಿಯಕ್ಕೆ ಕೈ ಹಿಡಿಯಕ್ಕೆ ಇಂಥವೆಲ್ಲ ಮಾಡಕ್ ಬಂದ್ರೆ ಸರಿ ಇರಲ್ಲ. ನಡಿ ಆ ಕಡೆ, ನಡಿ ಆ ಕಡೆ, ನಡಿ. ಹೌದು, ಶೌಟ್ ಮಾಡ್ತಾ ಇದ್ದೀನಿ. ಇದು ವಾಶ್ರೂಮ್, ನನ್ನ ವಾಶ್ರೂಮ್ ಒಳಗಡೆ ಇವಾಗ ನನ್ನ ಪರ್ಟಿಕ್ಯುಲರ್ ಟೈಮು ಒಳಗಡೆ ನುಗ್ಗಕ್ಕೆ ನಿನಗೇನಿದೆ? ನೀನು ಅದನ್ನ ಕಲಿ ಫಸ್ಟು. ಏನೇ ಕನ್ನಡ? ನನ್ನ ಹೆಸರು ಡಾಕ್ಟರ್ ಸೃಷ್ಟಿ ಅಂತ. ಕನ್ನಡದಲ್ಲಿ ನಾನು ಮಾತಾಡಿದ್ದಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ನನ್ನನ್ನು ಹೊಡೆದು ಮಂಗಳೂರಿನ ವೈದ್ಯ ಲೋಕದ ಗಾಂಜಾ ದಂಧೆ ಕೇಸ್ ಬಗದಷ್ಟು ದೊಡ್ಡದಾಗ್ತಾ ಇದೆ. ಪೊಲೀಸರು ಮತ್ತೆ ಓರ್ವ ವೈದ್ಯ ಮತ್ತು ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲಿವರೆಗೆ 13 ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ 15 ಜನರನ್ನ ಬಂಧನ ಮಾಡಲಾಗಿದೆ. ಹಲವು ಆರೋಪಿಗಳು ಪರಾರಿಯಾಗಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ನೀಲ್ ಕಿಶೋರಿ ಲಾಲ್ ಅಪಾರ್ಟ್ಮೆಂಟ್ನಲ್ಲಿ ಪಾರ್ಟಿಯನ್ನ ಆಯೋಜನೆ ಮಾಡಲಾಗ್ತಾ ಇತ್ತಂತೆ.
ಪಾರ್ಟಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ರುಚಿ ತೋರಿಸಿ ವ್ಯವಹಾರವನ್ನ ಮಾಡ್ತಾ ಇದ್ರಂತೆ. ಕಳೆದ 10 ದಿನಗಳಲ್ಲಿ 100 ಕೆಜಿ ಗಾಂಜಾ ಸಿಕ್ಕಿದೆ. ಬೆಂಗಳೂರು ವಿವಿಯಲ್ಲಿ ಚಿರತೆ ಭೀತಿ ಹಬ್ಬಿದೆ. ಚಿರತೆ ಬಂದಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವದಂತಿ ಹಬ್ಬಿದ್ದು ವಿದ್ಯಾರ್ಥಿಗಳಿಗೆ ಭಯ ಕಾಡ್ತಾ ಇದೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ವಿವಿಯಿಂದ ಪತ್ರವನ್ನು ಬರೆಯಲಾಗಿದೆ. ಆದರೆ ಈ ಭಾಗದಲ್ಲಿ ಚಿರತೆ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಆದರೂ ಈವರೆಗೂ ಚಿರತೆ ಕಂಡು ಬಂದಿದೆ ಎನ್ನಲಾದ ಜಾಗದಲ್ಲಿ ಬೋನ್ ಇಟ್ಟಿಲ್ಲ. ಆದ್ದರಿಂದ ಭಯ ದೂರ ಆಗಿಲ್ಲ. ಅರಣ್ಯ ಇಲಾಖೆ ಸಿಬ್ಬಂದಿ ಹುಚ್ಚು ಮಂಗನನ್ನ ಗುಂಡಿಕ್ಕಿ ಹತ್ಯೆ ಮಾಡಿದಂತ ಘಟನೆ ಬೀದರ್ನಲ್ಲಿ ನಡೆದಿದೆ. ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಹುಚ್ಚುಮಂಗ 18 ಜನರಿಗೆ ಕಚ್ಚಿತ್ತು. ಆದ್ದರಿಂದ ಮೇಲಾಧಿಕಾರಿಗಳ ಅನುಮತಿಯನ್ನ ಪಡೆದು ಗುಂಡಿಕ್ಕಿ ಕೋತಿಯನ್ನ ಕೊಲ್ಲಲಾಗಿದೆ. ಮಂಗದ ಹಾವಳಿಯಿಂದ ಬೇಸತ್ತಿದ್ದ ಬೇಲೂರು ಗ್ರಾಮಸ್ಥರು ಕೊನೆಗೂ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇಲ್ಲಿವರೆಗೆ 45% ಕಾಮಗಾರಿ ಮುಗಿದಿದೆ. ಜನವರಿ 2024ಕ್ಕೆ ಶ್ರೀರಾಮನ ಭವ್ಯ ಮಂದಿರ ಸಿದ್ಧವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ನೆಕ್ಸ್ಟ್ ಸಂಕ್ರಾಂತಿಗೆ 2024ರಲ್ಲಿ ರಾಮ ಮಂದಿರ ನಿರ್ಮಾಣದ ಅದ್ಭುತ ದೃಶ್ಯಗಳು ನ್ಯೂಸ್ 18 ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜೋಶಿಮಠದಲ್ಲಿ ಆಗ್ತಿರುವಂತಹ ಭೂ ಕುಸಿತದ ಪ್ರಾಥಮಿಕ ವರದಿಯೊಂದನ್ನು ಬಿಡುಗಡೆ ಮಾಡಿದ್ದು ಕೆಲವೇ ದಿನಗಳಲ್ಲಿ ಇಡೀ ಜೋಶಿಮಠ ಮುಳುಗುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಜೊತೆಗೆ ಉಪಗ್ರಹ ಚಿತ್ರಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಇಸ್ರೋ ಬಿಡುಗಡೆಗೊಳಿಸಿರುವಂತಹ ಚಿತ್ರಗಳನ್ನು ಕಾರ್ಟೋಸ್ಯಾಟ್ 2S ಉಪಗ್ರಹದಿಂದ ತೆಗೆಯಲಾಗಿದೆ. ಎನ್ಆರ್ಎಸ್ಸಿ ಮುಳುಗ್ತಿರುವಂತಹ ಪ್ರದೇಶಗಳ ಉಪಗ್ರಹ ಚಿತ್ರಗಳನ್ನು ಬಿಡುಗಡೆ ಮಾಡಿದೆ. ಸೇನೆಯ ಹೆಲಿಪ್ಯಾಡ್ ಮತ್ತು ನರಸಿಂಹ ದೇವಸ್ಥಾನ ಸೇರಿದಂತೆ ಇಡೀ ಪಟ್ಟಣವನ್ನು ಸೂಕ್ಷ್ಮ ವಲಯ ಅಂತ ಗುರುತಿಸಲಾಗಿದೆ. ನಾಸಿಕ್ ಶಿರಡಿ ಹೆದ್ದಾರಿಯಲ್ಲಿ ಬಸ್ ಹಾಗೂ ಟ್ರಕ್ ನಡುವೆ ಡಿಕ್ಕಿ ಸಂಭವಿಸಿದ್ದು 10 ಮಂದಿ ಸಾವನ್ನಪ್ಪಿದ್ದಾರೆ. ಸಾಯಿಬಾಬಾ ಭಕ್ತರು ಪ್ರಯಾಣ ಮಾಡ್ತಾ ಇದ್ದ ಬಸ್ ಒಂದು ಟ್ರಕ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮ 10 ಮಂದಿ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಮೃತರಲ್ಲಿ 7 ಮಹಿಳೆಯರು ಹಾಗೂ 2 ಮಕ್ಕಳು, ಓರ್ವ ಪುರುಷ ಸೇರಿದ್ದಾರೆ. ಗಾಯಗೊಂಡವರನ್ನ ಸಿನ್ನಾರ್ ಗ್ರಾಮಾಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಅಡ್ಮಿಟ್ ಮಾಡಲಾಗಿದೆ. ಮಾಜಿ ಕೇಂದ್ರ ಸಚಿವ ಜೆಡಿಯು ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಶರದ್ ಯಾದವ್ ವಿಧಿವಶರಾಗಿದ್ದಾರೆ. ನಿನ್ನೆ ರಾತ್ರಿ ಗುರುಗ್ರಾಮ್ನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಶರದ್ ಯಾದವ್ ಕೊನೆ ಉಸಿರನ್ನ ಎಳೆದಿದ್ದಾರೆ. ಇಂದು ಸಂಜೆ ಗುರುಗಾಂವ್ನಲ್ಲಿ ಶರದ್ ಯಾದವ್ ಅಂತ್ಯಕ್ರಿಯೆ ನಡೆಯಲಿದೆ. ಇನ್ನು ಶರದ್ ಯಾದವ್ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹಾಡಹಗಲೇ ಗುಂಡಿನ ಮೊರೆತವಾಗಿದೆ. ರೈಲ್ವೆ ಅಧಿಕಾರಿ ನೈಪಾಲ್ ಯಾದವ್ ಮೇಲೆ ಯುವಕರ ಗುಂಪೊಂದು ದಾಳಿಯನ್ನ ಮಾಡಿದೆ. 2 ಯುವಕರು ಗುಂಡಿನ ದಾಳಿ ಮಾಡಿದರೂ ಕೂಡ ಒಂದೇ ಒಂದು ಗುಂಡು ತಗುಲಿಲ್ಲ. ಶೂಟೌಟ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಧ್ಯಪ್ರದೇಶದ ದಾಟಿಯಾ ಎಂಬಲ್ಲಿ ಒಬ್ಬ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ 50,000 ರೂಪಾಯಿ ಕಂತೆ ಬಿದ್ದಿದೆ. ತಕ್ಷಣವೇ ಸವಾರ ಹಣವನ್ನು ಎತ್ಕೊಂಡು ಹೋಗಿದ್ದಾನೆ. ಆ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡಿದಂತ ಎಡವಟ್ಟಿಗೆ 3 ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ನಾಶವಾಗಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಕಾಲುವೆಗೆ ಏಕಾಏಕಿ ನೀರು ಬಿಟ್ಟಂತ ಪರಿಣಾಮ ತೋಟಕ್ಕೆ ಕಾಲುವೆ ನೀರು ನುಗ್ಗಿದೆ. ಆದ್ದರಿಂದ ಮಾರಗೌಡನಹಳ್ಳಿಯ ಚಂದ್ರಶೇಖರ್ ಅನ್ನೋರು ಬೆಳೆದಿದ್ದ ಬೆಂಡೆಕಾಯಿ, ಮೆಣಸಿನಕಾಯಿ ನೀರು ಪಾಲಾಗಿದೆ. ಕೈಗೆ ಬಂದ ಬೆಳೆ ಕಳ್ಕೊಂಡು ರೈತ ಚಂದ್ರಶೇಖರ್ ಕಂಗಾಲಾಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ. ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಸಮೀಪದ ಭೂತಾನಹಳ್ಳಿ ಬಳಿಯಲ್ಲಿ ಕಾಡಾನೆಗಳ ಹಾವಳಿಗೆ ಬೆಳೆ ನಾಶವಾಗಿದೆ. ವೆಂಕಟೇಶ್ ಎಂಬ ರೈತನ ತೋಟಕ್ಕೆ ನುಗ್ಗಿದಂತ ಆನೆಗಳು ರಾಗಿ, ಚಪ್ಪರ, ಬದನೆ, ತೆಂಗು ಬೆಳೆ ನಾಶ ಮಾಡಿವೆ. ತೋಟಕ್ಕೆ ಅಳವಡಿಸಿದ ನೀರಿನ ಪೈಪ್ಗಳನ್ನು ನಾಶ ಮಾಡಿವೆ. ಇಂದು ಕೆಎಸ್ಆರ್ಟಿಸಿಯ ಮೊದಲ ಎಲೆಕ್ಟ್ರಿಕ್ ಬಸ್ಗೆ ಪ್ರಾಯೋಗಿಕವಾಗಿ ಚಾಲನೆಯನ್ನ ನೀಡಲಾಯಿತು. ಬೆಂಗಳೂರಿನಿಂದ ರಾಮನಗರಕ್ಕೆ ಈ ಬಸ್ ಸಂಚಾರವನ್ನು ಮಾಡುತ್ತೆ. ಶಾಂತಿನಗರದ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಿಂದ ಇವಿ ಪವರ್ ಪ್ಲಸ್ ಹೊರಟಿದೆ.
ಸಂಚರಿಸುವಂತ ಹೊತ್ತಲ್ಲೇ ಅರ್ಧದಷ್ಟು ಬ್ಯಾಟರಿ ರೀಚಾರ್ಜ್ ಆಗುವಂತ ರೀಜನರೇಟಿವ್ ಸಿಸ್ಟಮ್ ಈ ಬಸ್ನಲ್ಲಿದೆ. ಪ್ರಯಾಣಿಕರ ಅನುಕೂಲಕ್ಕೆ ಮೊಬೈಲ್ ಚಾರ್ಜಿಂಗ್ ಸ್ಪಾಟ್ಸ್ ಕೂಡ ಇದೆ. ಇನ್ನು ಮನರಂಜನೆಗಾಗಿ ಬಸ್ನಲ್ಲಿ 2 ಟಿವಿ ಅಳವಡಿಕೆಯನ್ನ ಮಾಡಲಾಗಿದೆ. ಬಸ್ನಲ್ಲಿ 45 ಸೀಟಿಂಗ್ ಕೆಪಾಸಿಟಿ ಇದೆ. ಕೊಪ್ಪಳ ಗವಿಮಠದಲ್ಲಿ ದಾಸೋಹ ಮುಂದುವರೆದಿದೆ. ದಾಸೋಹದಲ್ಲಿ ನಿತ್ಯ ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ 600 ಕ್ವಿಂಟಲ್ ಅಕ್ಕಿ, 1500 ಕ್ವಿಂಟಲ್ ತರಕಾರಿ, 1000 ಕ್ವಿಂಟಲ್ ಶೇಂಗಾ ಹೋಳಿಗೆ, ಮಾದಲಿ, ಬೂಂದಿ ಖರ್ಚಾಗಿದೆ. ಇನ್ನು ದಾಸೋಹಕ್ಕೆ ಲಕ್ಷ ಜನ ಬಂದರೂ ಮಠದ ಆಹಾರ ಪದಾರ್ಥಕ್ಕೆ ಕೊರತೆಯಾಗಿಲ್ಲ. ಇನ್ನು ಗವಿಮಠ ಜಾತ್ರೆಯ ಫಳಾರದಲ್ಲಿ ಸ್ಲೋಗನ್ಗಳು ಗಮನ ಸೆಳೀತಾ ಇವೆ. ಕೊರೋನಾ ಮತ್ತೆ ಬರಬೇಡ, ಸರ್ವ ಜನಾಂಗದ ಶಾಂತಿಯ ತೋಟ, ಗವಿಮಠದ ಈ ವರ್ಷದ ಘೋಷಣೆ ಅಂಗಾಂಗ ದಾನ ಎಂಬ ಘೋಷಣೆಗಳು ಗಮನ ಸೆಳೀತಾ ಇವೆ. ಮಿಠಾಯಿ ಅಂಗಡಿಗಳಲ್ಲಿ ಪುನೀತ್ ರಾಜ್ಕುಮಾರ್ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರ ರಾರಾಜಿಸ್ತಾ ಇವೆ. ಅವೇರ್ನೆಸ್ ಮೂಡಿಸಿ ಜನರಲ್ಲಿ ಅಥವಾ ನಮ್ಮ ಕಡೆಯಿಂದ ಏನಾದರೂ ಒಳ್ಳೆಯದಾಗುತ್ತೆ ಅನ್ನೋದ್ರಿಂದ ಅಂಥವು ಕೂಡ ನಾವು ರೈತರ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ, ಸೈನಿಕರ ಬಗ್ಗೆ ಆಗಲಿ ಅಂಥಗಳನ್ನು ಲೋಗೋಗಳನ್ನು ಹಾಕಿ ನಾವು ಮಠದ ಅಂಗಡಿ ಮುಖಾಂತರ ಅವೇರ್ನೆಸ್ ಮೂಡಿಸ್ತೀವಿ ಸರ್. ಈ ವರ್ಷ NPS ರದ್ದಾಗಲಿ, OPS ಜಾರಿ ಆಗಲಿ ಅಂತ ಒಂದು ಸಂದೇಶವನ್ನು ನಾವು ಮಠದ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರದ ಬಗ್ಗೆ ನಟಿ ರಮ್ಯಾ ಮಾತಾಡಿದ್ದಾರೆ. ಈ ಚಿತ್ರ ಪ್ರೀತಿ ಪ್ರೇಮದೊಂದಿಗೆ ಒಲವಾಗುವಂತೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಜೊತೆ ಸಿರಿ, ರವಿಕುಮಾರ್, ಪ್ರೇರಣಾ ಮತ್ತು ಅನಿಕೇತ್ ಅನ್ನೋರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ 13 ಎಂಬ ವಿಭಿನ್ನ ಟೈಟಲ್ನ ಚಿತ್ರ ಬರ್ತಾ ಇದೆ. ಇದು ಕೆ ನರೇಂದ್ರ ಬಾಬು ನಿರ್ದೇಶನದ ರಾಘವೇಂದ್ರ ರಾಜ್ಕುಮಾರ್ ಶ್ರುತಿ ಅಭಿನಯದ ಸತ್ಯಕಥೆ ಆಧಾರಿತ ಚಿತ್ರವಾಗಿದ್ದು, ಇದೀಗ ಚಿತ್ರದ ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಲಾಗಿದೆ. ಮದುವೆಯಾಗಿ 6 ತಿಂಗಳಿಗೆ ರಾಖಿ ಸಾವಂತ್ ಮತ್ತು ಆದಿಲ್ ಖಾನ್ ಮದುವೆ ಮುರಿದು ಬಿತ್ತ. ಹೌದು ಅಂತಿದ್ದಾರೆ ನಟಿ ರಾಖಿ ಸಾವಂತ್. 6 ತಿಂಗಳ ಹಿಂದೆಷ್ಟೇ ರಾಖಿ ಸಾವಂತ್ ಮತ್ತು ಮೈಸೂರು ಹುಡುಗ ಆದಿಲ್ ಖಾನ್ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ನಿಕಾ ಕೂಡ ಮಾಡ್ಕೊಂಡಿದ್ರು. ನನ್ನ ಹೆಸರನ್ನ ಫಾತಿಮಾ ಅಂತ ಬದಲಿಸಿದ್ರು. ಆದರೆ ಇದೀಗ ತಮ್ಮ ಮದುವೆಯೇ ಆಗಿಲ್ಲ ಅಂತ ಆದಿಲ್ ಹೇಳ್ತಾ ಇದ್ದಾನೆ ಅಂತ ರಾಖಿ ಹೇಳಿದ್ದಾರೆ. ಜೊತೆಗೆ ರಿಜಿಸ್ಟರ್ ಪತ್ರಗಳನ್ನು ಬಹಿರಂಗಪಡಿಸಿದ್ದಾರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.